ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರ್ನಾಟಕದ ಜೀವನಾಡಿಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಇನ್ನೇನು ಬಹುತೇಕ ಭರ್ತಿ ಹಂತಕ್ಕೆ ಬಂದಿದೆ. ಈಗ ತುಂಗಭದ್ರಾ ಡ್ಯಾಮ್ನ ವಿಂಗಮ ತೋಟವನ್ನು ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಂದರೆ ಸುಮಾರು 105 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ತುಂಗಭದ್ರಾ ಡ್ಯಾಮ್ನಲ್ಲಿ ಈಗಾಗಲೇ 77 TMC ಅಷ್ಟು ನೀರು ಸಂಗ್ರಹ ಆಗಿರುವಂಥದ್ದು. ಹೀಗಾಗಿ ಸುಮಾರು 62 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಹೊರಬಿಟ್ಟಿದ್ದಾರೆ. ಅಂದರೆ ಈಗ ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ ಪರಿಣಾಮವಾಗಿ ಕೇವಲ ಈ ಬಾರಿ 100ರಿಂದ 80 TMC ಮಾತ್ರ ಸಂಗ್ರಹ ಮಾಡುವ ಸಾಮರ್ಥ್ಯ ಹೊಂದಿದ ನಿಟ್ಟಿನಲ್ಲಿ ಈಗಾಗಲೇ TB ಬೋರ್ಡ್ ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ 77 TMC ಭರ್ತಿ ಆದ ತಕ್ಷಣವೇ ಸುಮಾರು 62 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಹೊರಬಿಟ್ಟಿರುವಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂತಂದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದಾಗಿ ಒಳಹರಿವು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸುಮಾರು 52,000 ಕ್ಯೂಸೆಕ್ಸ್ ನೀರಷ್ಟು ಈಗಾಗಲೇ ಒಳಹರಿವು ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ನ ಬಹುತೇಕ ಭರ್ತಿ ಹಂತಕ್ಕೆ ಬರುತ್ತೆ. ಸುಮಾರು 105 TMC ಸಾಮರ್ಥ್ಯವನ್ನು ಕಳೆದ ವರ್ಷ ಹೊಂದಿತ್ತು. ಆದರೆ 19ನೇ ಕ್ರಸ್ಟ್ ಗೇಟ್ ಯಾವಾಗ ಕಿತ್ತೋಯ್ತು ಆ ಸಂದರ್ಭದಲ್ಲಿ ಅಲ್ಲಿಂದ ಕೂಡ ನೀರಿನ ಸಂಗ್ರಹ ಮಟ್ಟ ಕಡಿಮೆ ಆಗಿದೆ ನಿಟ್ಟಿನಲ್ಲಿ ಕೂಡ ಈಗಾಗಲೇ TB ಬೋರ್ಡ್ ಹೇಳಿರುವಂಥದ್ದು. ಅಂದರೆ 19ನೇ ಕ್ರಸ್ಟ್ ಗೇಟ್ಗೆ ಇವಾಗ ಗೇಟನ್ನು ಕೂರಿಸಿಲ್ಲ, ಕೇವಲ ಸ್ಟಾಪ್ ಫ್ಲಾಗನ್ನು ಕೂರಿಸಿರೋದಾಗಿ ಕೇವಲ 100ರಿಂದ ಅಥವಾ 80 TMC ಮಾತ್ರ ನೀರು ಸಂಗ್ರಹ ಆಗುತ್ತೆ ನಿಟ್ಟಿನಲ್ಲಿ ಈಗಾಗಲೇ ಸ್ಪಷ್ಟಪಡಿಸಿದಾಗಿ. ಜೊತೆಗೆ ಇನ್ನು ತುಂಗಭದ್ರಾ ಡ್ಯಾಮ್ನಿಂದ 19 ಕ್ರಸ್ಟ್ ಗೇಟ್ಗಳನ್ನು ತೆರೆಯುವ ಮೂಲಕವಾಗಿ ನೀರನ್ನು ಬಿಡಬಿಟ್ಟಿದ್ದಾರೆ. ಆದರೆ ಅದು ಕೇವಲ ರಾಯಚೂರು ಮತ್ತು ಕೊಪ್ಪಳ ಭಾಗದ ಜನರಿಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಕಾರಣ ಎಡದಂಡೆಗೆ ಇನ್ನೂ TB ಬೋರ್ಡ್ನಿಂದ ನೀರನ್ನು ಬಿಟ್ಟಿಲ್ಲ. ಕಾರಣ ಅಂತಂದರೆ ಆ ಕೆಲವೊಂದಿಷ್ಟು ಕಾಲುವೆಗಳನ್ನು ರಿಪೇರಿ ಮಾಡುವಲ್ಲಿ TB ಬೋರ್ಡ್ ಇನ್ನೂ ಕೂಡ ಮುಂದುವರಿದೆ. ಈಗಾಗಲೇ 10ನೇ ತಾರೀಕು ನಂತರ ಎಡದಂಡೆಗೆ ಕೂಡ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜನರಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ನೀರನ್ನು ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಬಳ್ಳಾರಿ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಯಾಕಂತಂದರೆ ಮುಂಗಾರು ಮಳೆ ಆರಂಭವಾಗಿದ್ದಾಗಿ ಬಿತ್ತನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಎಡದಂಡೆಗೂ ಕೂಡ ಆದಷ್ಟು ಶೀಘ್ರದಲ್ಲಿ ನೀರನ್ನು ಬಿಡಬೇಕು ಅನ್ನೋ ನಿಟ್ಟಿನ ಕೂಡ ಈಗಾಗಲೇ ರೈತರು ಕೂಡ ಸಾಕಷ್ಟು ಮನವಿ ಮಾಡಿಕೊಂಡಿದ್ದಾರೆ. ಆದರೆ TB ಬೋರ್ಡ್ ಹೇಳಿರೋ ಪ್ರಕಾರವಾಗಿ 10ನೇ ತಾರೀಕು ನಂತರ ಎಡದಂಡೆಗೆ ನಾವು ನೀರನ್ನು ಬಿಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ರೈತರು ಮಾತ್ರ ಇನ್ನೂ ತುಂಗಭದ್ರಾ ಡ್ಯಾಮ್ನ ನೀರಿಗೋಸ್ಕರ ಕಾಯ್ದು ಕುಳಿತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬ್ರಿಗೇಡ್ TV9 ವಿಜಯನಗರ.